ಹಾಯ್ ಫ್ರೆಂಡ್ಸ್, ಬನ್ನಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಜುಪಿಟರ್ ಎಡ್ಜ್ ಪ್ಲಸ್ ಕ್ರೆಡಿಟ್ ಕಾರ್ಡ್ನ ರಿವ್ಯೂ ಮಾಡೋಣ. ಈ ಕ್ರೆಡಿಟ್ ಕಾರ್ಡ್ ಬಂದುಬಿಟ್ಟು CSB ಬ್ಯಾಂಕ್ ಜೊತೆಗೆ ಟೈಪ್ ಮಾಡಿ ಜುಪಿಟರ್ ಅವರು ಒಂದು ಕೋಬ್ರೇಟೆಡ್ ಕ್ರೆಡಿಟ್ ಕಾರ್ಡನ್ನು ತಂದಿದ್ದಾರೆ. ಸೊ ಏನಿದ್ರು ಬೆನಿಫಿಟ್ಸ್ ಅಂತ ತಿಳ್ಕೊಳ್ಳೋಣ. ಈ ಇದರಲ್ಲಿ ನಿಮಗೆ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ, 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಮತ್ತು 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಎಲ್ಲಿ 10%, ಎಲ್ಲಿ 5%, ಎಲ್ಲಿ 1% ನೋಡೋಣ. ಸೊ 10% ನಿಮಗೆ ವೆಬ್ಸೈಟ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಎಜಿಯೋ, ಆಮೇಲೆ ಟಾಟಾ ಕ್ಲಿಕ್ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಮಿಂತ್ರಾಲ್ಲೂ ಸಿಗುತ್ತೆ. ಅಲ್ಲಿ ನಿಮಗೆ 10% ಸಿಗುತ್ತೆ. ಆಮೇಲೆ ಆಫ್ಲೈನ್ ಸ್ಟೋರ್ಸ್ ಅಥವಾ ಜುಡಿಯೋ, ಝಾರಾ, ಟ್ರೆಂಡ್ಸ್, ವೆಬ್ಸೈಟ್, ಆಮೇಲೆ ರಿಲಯನ್ಸ್ ಡಿಜಿಟಲ್, ಇಲ್ಲಿ ನಿಮಗೆ 10% ಸಿಗುತ್ತೆ. ಇವೆಲ್ಲ ಟೋಟಲ್ ಆಗಿ ನಿಮಗೆ 11 ಕಡೆಯಲ್ಲಿ ನಿಮಗೆ 10% ಕ್ಯಾಶ್ ಬ್ಯಾಕ್ ಅವೈಲೇಬಲ್ ಮಾಡ್ಕೋಬಹುದು. ಬಟ್ ಅದರಲ್ಲಿ ನಿಮಗೆ ಕ್ಯಾಪಿಂಗ್ ಇದೆ. ಎಲ್ಲ ಕಡೆ ನಿಮಗೆ 10% ಸಿಕ್ಕರೂ ಕೂಡ ಯಾವುದಾದ್ರೂ 3 ವೆಬ್ಸೈಟಿಂದ ಎಷ್ಟು ಮ್ಯಾಕ್ಸಿಮಮ್ ಬಂದಿರುತ್ತೋ ಪರ್ ವೆಬ್ಸೈಟಲ್ಲಿ ನಿಮಗೆ ಅಥವಾ ಪರ್ ಸ್ಟೋರಿಂದ ಮ್ಯಾಕ್ಸಿಮಮ್ ₹500, ಆಮೇಲೆ 3 ಮರ್ಚೆಂಟ್ ಕಡೆಯಿಂದ ತೊಗೋಬೋದು. ಸೊ ಮ್ಯಾಕ್ಸಿಮಮ್ ನಿಮಗೆ ₹1500 ಪರ್ ಬಿಲ್ಲಿಂಗ್ ಸೈಕಲ್. 500 into 3, ಎನಿ 3 categories, 3 merchants, ಸೊ ₹1500 ಪರ್ ಬಿಲ್ಲಿಂಗ್ ಸೈಕಲ್ ಸಿಗುತ್ತೆ. ಮ್ಯಾಕ್ಸಿಮಮ್ ಆಗಿ ₹1500ವರೆಗೂ ಇದರಲ್ಲಿ ಕ್ಯಾಶ್ ಬ್ಯಾಕ್ ತೊಗೋಬೋದು. ಅದಾದಮೇಲೆ ಟ್ರಾವೆಲಲ್ಲಿ ನಿಮಗೆ 5% ಸಿಗುತ್ತೆ. ನಿಮಗೆ ಈಸ್ ಮೈ ಟ್ರಿಪ್, ಮೇಕ್ ಮೈ ಟ್ರಿಪ್, ಅಲ್ಲಿ ಆ ವೆಬ್ಸೈಟ್ ಕಡೆ ನಿಮಗೆ 5% ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಇದರಲ್ಲೇ ಜುಪಿಟರ್ ಆ್ಯಪಲ್ಲಿ ಕೂಡ ನಿಮಗೆ ಫ್ಲೈಟ್ಸ್ನ ಬುಕ್ ಮಾಡ್ಬೋದು. ಅಲ್ಲಿ ನೀವು ಬುಕ್ ಮಾಡಿದಾಗ ಟ್ರಾವೆಲ್ ಅಗ್ರಿಗೇಟರ್ ಆಗಿರೋವಂಥ 5% ಸಿಗುತ್ತೆ. ₹1000 ಪರ್ ಮಂತ್ ಕ್ಯಾಪಿಂಗ್ ಇರುತ್ತೆ. ಅದರ ಜೊತೆಗೆ ನಿಮಗೆ 2% ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆಮೇಲೆ ಇದು ರೂಪೇ ನೆಟ್ವರ್ಕಲ್ಲಿ ಇಶ್ಯೂ ಆಗಿರೋದ್ರಿಂದ ನಿಮಗೆ ಎಲ್ಲಾದರೂ ಮರ್ಚೆಂಟ್ ಕಡೆ ಸ್ಕ್ಯಾನ್ ಆ್ಯಂಡ್ ಪೇ ಮಾಡಿದಾಗ ಕೂಡ ₹100 ಮೇಲೆ ಪೇಮೆಂಟ್ ಮಾಡಿದಾಗ ನಿಮಗೆ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅದು ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಇವೆಲ್ಲ ನಿಮಗೆ ಜುವೆಲ್ಸ್ ಫಾರ್ಮ್ಯಾಟಲ್ಲಿ ಸಿಗುತ್ತೆ. ಆ ಜುವೆಲ್ಸ್ನ ನೀವು ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ, 1 ಜುವೆಲ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 20 ಪೈಸಾ. ಸೊ ಇವಾಗ ನಾನು ಅಮೆಝಾನಲ್ಲಿ ₹100 ವರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ನಿಮಗೆ 50 ಜುವೆಲ್ಸ್ ಬರುತ್ತೆ. ಆ 50 ಜುವೆಲ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ₹10. ಸೊ ಅವಾಗ ನಿಮಗೆ 10% ಸಿಗುತ್ತೆ ಇನ್ ದ ಫಾರ್ಮ್ ಆಫ್ ಜುವೆಲ್ಸ್. ಅದನ್ನ ನಾವು ಎಲ್ಲಿ ಯೂಸ್ ಮಾಡಬಹುದು, ಯಾವ ಥರ ಯುಟಿಲೈಸ್ ಆಗುತ್ತೆ ಈ ಜುವೆಲ್ಸ್ ಅಂತಂದರೆ, ನಿಮ್ಮ ಹತ್ರ ಒಟ್ಟಿಗೆ 2500 ಜುವೆಲ್ಸ್ ಇತ್ತು ಅಂದರೆ ನೀವು ಸ್ಟೇಟ್ಮೆಂಟ್ ಕ್ರೆಡಿಟಾಗಿ ಯೂಸ್ ಮಾಡ್ಬೋದು. 2500 ಜುವೆಲ್ಸ್ ಅಂದರೆ ವರ್ತ್ ಆಫ್ ₹500. ಸೊ ₹500ನ ಡೈರೆಕ್ಟಾಗಿ ನೀವು ಸ್ಟೇಟ್ಮೆಂಟ್ ಕ್ರೆಡಿಟಾಗಿ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಅಷ್ಟೊಂದು ಇಲ್ಲ ಅಂತಂದರೆ ನೀವು ಇದನ್ನ ಜುವೆಲ್ಸ್ನ ಯುಟಿಲಿಟಿ ಬಿಲ್ ಪೇಮೆಂಟ್ಗಾಗಿ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಬಿಲ್ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು. ಯಾವುದೇ ಥರ ಯುಟಿಲಿಟಿ ಬಿಲ್ ಇತ್ತು ಅಂದರೆ ಆ ಯುಟಿಲಿಟಿ ಬಿಲ್ ಟೋಟಲ್ ಅಮೌಂಟಿಗೆ 20%, ಮ್ಯಾಕ್ಸಿಮಮ್ 20%ವರೆಗೂ ಜುವೆಲ್ಸ್ನ ಯೂಸ್ ಮಾಡ್ಬೋದು. ಯಾವ ಥರ ಅಂದರೆ, ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ನಿಮ್ಮ ಹತ್ರ ಯಾವುದೋ ಒಂದು ಯುಟಿಲಿಟಿ ಬಿಲ್ ಇದೆ, ಅದಕ್ಕೆ ₹1000 ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ₹1000ಗೆ 20% ಅಂದರೆ ನಿಮಗೆ ₹200. ಸೊ 200 ವರ್ತ್ ಆಫ್ ಜುವೆಲ್ಸ್ ಅಂದರೆ 1000 ಜುವೆಲ್ಸ್ನ ಯೂಸ್ ಮಾಡಿಕೊಂಡು ನೀವು ಮಿಕ್ಕಿದ್ದು ₹800ನ ಇಲ್ಲಿ ನೀವು ಪೇ ಮಾಡಿದ್ರೆ ನಿಮಗೆ ಆ ಬೆನಿಫಿಟ್ ಅವೈಲ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನೀವು ಫಿಸಿಕಲ್ ಗೋಲ್ಡ್ ಆದರೂ ಬೈ ಮಾಡ್ಬೋದು, ಅಥವಾ ಡಿಜಿಟಲ್ ಗೋಲ್ಡ್ ಆದರೂ ಬೈ ಮಾಡ್ಬೋದು. ಸೊ ಫಿಸಿಕಲ್ ಗೋಲ್ಡ್ ಬೇಕು ಅಂತಂದರೆ ಡಿಫರೆನ್ಸ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ, ಪ್ಲಸ್ GST ಇರುತ್ತೆ 3%. ಅಥವಾ ಡಿಜಿಟಲ್ ಗೋಲ್ಡ್ ಬೈ ಮಾಡ್ಬೋದು, ಅದಕ್ಕೂ ಕೂಡ ನಿಮಗೆ 3% GST ಇರುತ್ತೆ. ಅದಾದಮೇಲೆ ಇದೊಂದು ಅಂಡರ್ ರೇಟೆಡ್ ಕ್ರೆಡಿಟ್ ಕಾರ್ಡ್ ಆಗಿದೆ. ಯಾಕೆ ಅಂತಂದರೆ ಇದೊಂದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಆಗಿರೋದ್ರಿಂದ ಇದಕ್ಕೆ ನೀವು ಜಾಯ್ನಿಂಗ್ ಬೆನಿಫಿಟ್ ಆಗಿ ನೀವು ಜಾಯ್ನ್ ಆದ ತಕ್ಷಣ ₹500 ಕೊಡ್ತಾರೆ. ಇವಾಗ ಆನ್ ಗೋಯಿಂಗ್ ಆಫರಲ್ಲಿ ನಿಮಗೆ ₹500 ಸಿಗುತ್ತೆ. ಅದ್ರ ಜೊತೆಗೆ ಅಮೆಝಾನ್ ಪ್ರೈಮ್ ಮೆಂಬರ್ಶಿಪ್ ಕೂಡ ಇವರು ಫ್ರೀಯಾಗಿ ಕೊಡ್ತಾರೆ. ಆ ಅಮೆಝಾನ್ ಪ್ರೈಮ್ ವೋಚರ್ ಬಂದುಬಿಟ್ಟು ₹1499 ಪ್ಲಸ್ ₹500 ವೆಲ್ಕಮ್ ಬೋನಸ್. ಒಟ್ಟಿಗೆ ನಿಮಗೆ ₹2000 ಬೋನಸ್ ಸಿಗುತ್ತೆ. ಅದು ನಿಮಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್. ಆಮೇಲೆ ನಿಮಗೆ ತುಂಬ ವೆಬ್ಸೈಟ್ಗಳಲ್ಲಿ ರೆಗ್ಯುಲರಾಗಿ ಶಾಪಿಂಗ್ ಮಾಡೋ ವೆಬ್ಸೈಟ್ ಆದಂಥ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟು, ಮಿಂತ್ರಾ, ಎಜಿಯೋ ಅಲ್ಲೆಲ್ಲ ನಿಮಗೆ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಯಾವುದೇ ಥರ ಎಂಟ್ರಿ ಲೆವೆಲ್ ಫ್ರೀ ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ 10% ಕೊಡೋದಿಲ್ಲ. ಸೊ ಇದೊಂದು ಒನ್ ಆಫ್ ದ ಅಂಡರ್ ರೇಟೆಡ್ ಕ್ರೆಡಿಟ್ ಕಾರ್ಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಥವಾ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇನ್ನಷ್ಟು ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.